ಹಾಯ್ ಹಲೋ ಗುಡ್ ಈವ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನ್ ನೋಡ್ತಾ ಇದೀನಿ ಅಂತೀರಾ? ಕ್ಲಾಕ್ ನೋಡ್ತಾ ಇದ್ದೀನಿ. ಗುಡ್ ಈವ್ನಿಂಗ್ ಹೇಳ, ಗುಡ್ ಆಫ್ಟರ್ನೂನ್ ಹೇಳ ಅಂತ. ಸೊ ಇವಾಗ ನಾವು ಹೊರಟಿದ್ದೀವಿ. ನಮ್ಮ ಮನೆಯವರು ಪೈಶೋರೊಂದು ಒಂದು ಫಂಕ್ಷನ್ ಇದೆ, ಅದಕ್ಕೆ ಕರ್ಕೊಂಡು ಹೋಗ್ತೀನಿ ರೆಡಿಯಾಗಿ ಅಂತ ಹೇಳಿದ್ರು. ಸೊ ಹಾಗಾಗಿ ರೆಡಿ ಆಗಿದ್ದೀನಿ. ಸೊ ಇವತ್ತು ಬಂದು ಸ್ಯಾಟರ್ಡೆ ಆಲ್ರೆಡಿ ಇದ್ದೀವಿ. ಎಲ್ಲಿ ಹೋಗ್ತೀವಿ ಚಿನಿ? ಮೆಟ್ರೋದಲ್ಲಿ ಹೋಗ್ತೀವಿ. ಓಕೆ ಬನ್ನಿ ನೋಡೋಣ. ಅದೇನೋ ಅಂತ ಕಾಂಪ್ಲಿಮೆಂಟ್ರಿ ಪ್ರೈಸ್ ಎಲ್ಲ ಸಿಗತ್ತಂತೆ, ನೋಡೋಣ ಏನ್ ಸಿಗುತ್ತೋ ಬಿಡುತ್ತೋ. ಕೂಪನ್ ಇದೆ, ಕೂಪನ್ ಹೊಡೆದ್ರೆ ಲಕ್ಕಿ ಡ್ರಾ ವಿನ್, ಇಲ್ಲ ಅಂದ್ರೆ ಕಾಂಪ್ಲಿಮೆಂಟ್ರಿ ಗಿಫ್ಟ್ ಕೊಡ್ತಾರೆ. ಏನು ಗೊತ್ತಿಲ್ಲ. ನಾನ್ ಚಿಕ್ಕಳಿರ್ಬೇಕಾದ್ರೆ ಒಂದ್ಸತಿ ಹೋಗಿದ್ವಿ. ಅವಾಗ ಅಲ್ಲಿ ಎಂಟ್ರೆನ್ಸ್ ನಲ್ಲಿ ಚಿಕ್ಕ ಚಿಕ್ಕ ಕಾರು ಚಾಕ್ಲೇಟ್ಸ್ ಎಲ್ಲ ಇರ್ತಿದ್ರು ಗೊತ್ತಾ? ಅದು ದೊಡ್ಡದು, ಅದು ಇದು ಚಿಕ್ಕದು. ಇದೆ ಅಂತ ಚಿಕ್ಕದು, ಅದು ಅಷ್ಟಿತ್ತು. ಅದು ಹೇಗೆ ಗೊತ್ತಾ, ಇದ್ರಲ್ಲಿ ಲಕ್ಕಿ ಡ್ರಾ ಹೊಡೆದು 1,25,000 50,000 ಪ್ರೈಸ್ ಗೆದ್ದಿರ್ತಾರಲ್ಲ, ಅವರು ಕೊಡೋದು ಅದು ದೊಡ್ಡದು. ಅದು ದೊಡ್ಡದು ಗಿಫ್ಟ್ ವೋಚರ್ ಕೊಡೋದು ಅದು ಬೇರೆ. ಇದ್ರಲ್ಲಿ ಗೆದ್ದಿರೋರ್ನ ಅಲ್ಲಿ ಕರೀತಾರೆ, ಅದು ಬೇರೆ. ಇದು ಚಿಕ್ಕದು ಫಂಕ್ಷನ್. ಅದ ಇಟ್ಟಿರ್ಬೋದಲ್ವಾ? ಇದ್ರಲ್ಲಿ ಅದೆಲ್ಲ ಇಡಲ್ಲ. ನನ್ನ ತೋರ್ಸೋದು ಇಲ್ಲ. ಸೊ ಇವಳು ಹೊಸದು ಕ್ರಾಪ್ ಟೀ ಶರ್ಟ್ ಹಾಕೊಂಡಿದ್ದಾಳೆ, ಬ್ಯಾಗಿ ಪ್ಯಾಂಟ್. ಸೊ ನಾನು ಹೊಸದು ಗೌನ್ ಹಾಕೊಂಡ್ಬಿಟ್ಟಿದ್ದೀನಿ. ಗೌನ್ ಫ್ರಾಕ್. ಓಕೆ ಫ್ರಾಕ್. ಟ್ರೆಡಿಷನಲ್ ಅಲ್ಲ, ಇದು ಮಾಡರ್ನ್ ಗೈಸ್. ಮಾಡರ್ನ್ 1000 ರೂಪೀಸ್ಗೆ 4 ತರಿಸಿದೆ ಅಜಿಯೋದಲ್ಲಿ. ಬಟ್ ಯಾವ್ದು ನಿಮ್ಗೆ ತೋರಿಸಿಲ್ಲ, ರಿವ್ಯೂ ಕೊಟ್ಟಿಲ್ಲ. ಬಟ್ ಚೆನ್ನಾಗಿದೆ, ಎಲ್ಲಾನು ಸೂಪರ್ ಆಗಿದೆ. ಯಾಕೋ ಇಂಟ್ರೆಸ್ಟ್ ಇರ್ಲಿಲ್ಲ ಕೊಡಕ್ಕೆ, ಹಾಗಾಗಿ ಕೊಟ್ಟಿಲ್ಲ. ಕ್ಲಾತ್ ಚೆನ್ನಾಗಿಲ್ಲ ಅಂತ ಅಲ್ಲ, ಓಕೆನಾ? ಇಲ್ಲೇ ಮಡ್ಚಿಟ್ಟಿದ್ದೀನಪ್ಪ ಎಲ್ಲಾನು. ಪ್ಯಾಂಟ್ ಐತಿಕೆ ಬೇಡವಾ? ಎಲ್ಲೋಗ್ತಾ ಇದೀವಿ ಮತ್ತೆ ಹೋಯ್ತಾ? ನಾನು ಅವಾಗ ಚೇಳ್ರಿ ತರ ಕಲ್ಲಾಗಿದ್ರಲ್ಲ, ಮಲ್ಲೇಶ್ವರ. ಮೆಟ್ರೋ ಸ್ಟೇಷನ್ ಆ ಕಡೆ ಇಟ್ಕೊಳ್ಳಿ. ಸೊ ಫ್ರೆಂಡ್ಸ್, ನಮ್ಮ ಇಯರಿಂಗ್ಸ್ ಹಾಕಿಲ್ಲ, ಜ್ಞಾಪಿಸ್ಬಿಡ್ತೇನ್ರಿ. ನೋಡಿ ಗಾಯ್ಸ್, ಇಯರಿಂಗ್ಸ್ ಹಾಕಿಲ್ಲ, ಹಂಗೆ ಬಂದಿದ್ದೀನಿ ನಾನು. ಕೊಂಡ್ರೆ ನೋಡಿ ಗಾಯ್ಸ್, ನಾನು ಯಾರು ಅಬ್ಸರ್ವ್ ಮಾಡಲ್ಲ. ನಾನು ಇಯರಿಂಗ್ಸ್ ಹಾಕಿಲ್ಲ. ಅಮ್ಮ ನೀನು ಇಯರಿಂಗ್ಸ್ ಹಾಕಿಲ್ಲ ಅಂತ ಒಬ್ರು ಹೇಳಿ. ನೀವು ಬಂದರೆ ಕಮೆಂಟ್ ಮಾಡಿ ಹೇಳಕ್ ಮಾತ್ರ ದೊಡ್ಡದಾಗ ಮಾತ್ರ ಮಾಡಕ್ಕಾಗಲ್ಲ ಅಂತ ಹೇಳ್ತಾರೆ. ರೀಲ್ಸ್ ಎಲ್ಲ ಮಾಡೋಣ ಅನ್ಕೊಂಡ್ರೆ ಇಯರಿಂಗ್ಸ್ ಹಾಕೊಂಡಿಲ್ಲ. ನೋಡೋಣ, ಅಲ್ಲೆಲ್ಲರೂ ಶಾಪ್ ಇದ್ರೆ ತಗೊಂಡು ಹೋಗ್ಕೊಂಡು ಇನ್ನೇನು ಮಾಡೋದು. ಸೊ ನಾನು ಈ ವ್ಲಾಗ್ ಹಾಕೋಕ್ಕೆ ತುಂಬಾ ಟೈಮ್ ತೊಗೊಂಡಿದ್ದೆ. ಸೊ ಬೆಟ್ಟಕ್ಕೆಲ್ಲ ಹೋಗಿ ಬಂದು ಆ ವ್ಲಾಗ್ ಎಲ್ಲ ಕ್ಲಿಯರ್ ಮಾಡಿ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ಮಿಸ್ ಮಾಡ್ಕೊಂಡಿದ್ದೀರಾ ಪ್ಲೀಸ್ ನೋಡಿ, ಎಂಡವ್ರಿಗೂ ನೋಡಿ, ಸಪೋರ್ಟಿಂಗ್ ಮಾಡಿ, ಓಕೆನಾ? ಹಾಂ, ಯಾಕೆ ಅರ್ಜೆಂಟಾ? ಏನೂ ಇಲ್ಲ, ಸುಮ್ಮನೆ ಇಡೋಣ. ಮೆಟ್ರೋದು ಅಜ್ಜಿ ಇವಳು ಏನೆಲ್ಲ ಗೊತ್ತಿರೋಣ. MG ರೋಡು ಅದಕ್ಕೆ ಎಷ್ಟು ಜನ ಅಂತೆಲ್ಲ ಕೇಳಿರ್ತಾರೆ. ನ್ಯೂ ಫ್ಯಾಷನ್ ಅಂತ. ಇಲ್ಲಿ ಬಂದು 2 ಡ್ರಾಯಿಂಗ್ ಬುಕ್ಕು ಮತ್ತು ಅಂದರೆ ಒಬ್ಬೊಬ್ರು ಮಕ್ಕಳಿಗೆ ಡ್ರಾಯಿಂಗ್ ಬುಕ್ಕು ಮತ್ತು ಕ್ರಯಾನ್ಸ್, ಚಾಕ್ಲೇಟ್ಸು ಇದಿಷ್ಟು ಎಂಟ್ರೆನ್ಸಲ್ಲೇ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ರು. ಹಾಗೆ ಸ್ನ್ಯಾಕ್ಸ್ಗೆ ಕೂಪನ್ಸ್ ಕೊಟ್ಟಿದ್ರು. ಹಾಗೆ ಇದು ಹ್ಯಾಂಡ್ಸ್ ಪೇಂಟಿಂಗ್ ಎಲ್ಲ ಮಾಡ್ತಾಯಿದ್ರು. ಸೊ ನಾವು ಮಾಡಿಸ್ಕೊಳ್ಳೋಣ ಅಂತ ನಿಂತಿದ್ದೀವಿ. ಸೊ ಅಲ್ಲಿ ಸಂಗೀತ ಅಂದರೆ ದೀಪ ಅಂಟಿಸುವಾಗ ಹಾಡು ಹೇಳ್ತಾರಲ್ಲ, ಅದು ಹೇಳ್ತಿದ್ರು. ಕಾಪಿರೈಟ್ಸ್ ಬರುತ್ತೆ ಅಂದ್ಬಿಟ್ಟು ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀವಿ. ಈಗ ನಮ್ಮ ಹುಡುಗರು ಇಬ್ರು ಬಿಡಿಸ್ಕೊಳ್ತಾ ಇದ್ದಾರೆ. ಲಾಸ್ಟಲ್ಲಿ ನಾನು ಹಾಕಿಸ್ಕೊಳ್ತೀನಿ. ಸೊ ಹೋಗಿದ್ದಕ್ಕೂ ನಮಗೇನು ಲಾಸ್ ಆಗಲ್ಲ, ಯಾಕಂದರೆ ಮಕ್ಕಳಿಗೆ ಕ್ರಯಾನ್ಸು, ಡ್ರಾಯಿಂಗ್ ಬುಕ್ಕು ಮತ್ತು ಹ್ಯಾಂಡ್ ಪೇಂಟಿಂಗು ಹಾಗೆ ಸ್ಕೆಚಸ್ಸು ಎಲ್ಲ ಮಾಡ್ತಾಯಿದ್ರು. ಸೊ ಅದೆಲ್ಲ ಮಾಡಿಸ್ಕೊಂಡ್ವಿ ನಾವು ಕೂಡ. ಹಾಗೆ ಪ್ರೈಸ್ ಎಲ್ಲ ಅನೌನ್ಸ್ ಮಾಡ್ತಾರೆ. ಬಟ್ ಆ ಕೂಪನಲ್ಲಿ ನಮ್ಗೆ ಲಾಟ್ರಿದು ನಂಬರ್ ಇದ್ರೆ ನಮ್ಗೆ ಹೊಡೆಯುತ್ತೆ. ಫೈನಲಿ ನಮಗೂ ಒಂದು ಹೊಡೀತು, ಯಾವುದು ಅಂತ ಹೇಳ್ತೀನಿ. ಬಟ್ ಸ್ನ್ಯಾಕ್ಸ್ ಎಲ್ಲ ಇರುತ್ತೆ ಮತ್ತು ಕಾಂಪ್ಲಿಮೆಂಟ್ರಿನೂ ಗಿಫ್ಟ್ ಕೊಡ್ತಾರೆ. ಹೋಗಿದ್ದಕ್ಕೂ ಏನು ಮೋಸ ಇಲ್ಲ.
ಮಕ್ಳಿಗೂ ಒಂದು ಎಂಟರ್ಟೈನ್ಮೆಂಟು, ರಿಫ್ರೆಶ್ಮೆಂಟ್ ಆಗುತ್ತೆ. ನಾವು ಯಾವಾಗಲೂ ಮನೆಯಲ್ಲೇ ಇರ್ತೀವಲ್ವ, ಈ ಥರದಕ್ಕೆಲ್ಲ ಇವೆಂಟ್ಸ್ ಏನಾರ ಲಕ್ಕಿ ಡ್ರಾದು ಕೂಪನ್ಸ್ ಇದ್ದರೆ ನೀವು ಮಿಸ್ ಮಾಡ್ಕೋಬೇಡಿ, ಹೋಗಿ ಬನ್ನಿ. ಒಂಥರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ, ಹಾಗೇ ಬೋರು ಆಗಲ್ಲ ನಿಮಗೆ. ಎಲ್ಲ ಥರ ಆ್ಯಕ್ಟಿವಿಟೀಸ್ ಎಲ್ಲ ಇರುತ್ತಲ್ವ. ಹಾಗಾಗಿ ನನ್ನ ಮಗಳು ಬಟರ್ಫ್ಲೈ ಹಾಕಿಸ್ಕೊಂಡಿದ್ದಾಳೆ. ಇವಾಗ ನನ್ನ ಮಗ ಕೂತ್ಕೊಂಡು ಅವ್ನಿಗೆ ಏನು ಬೇಕಪ್ಪ ಅಂದರೆ ಡೈನೋಸರ್ ಅಂತ ಹೇಳಿ ಅವ್ನು ಡೈನೋಸರ್ ಹಾಕಿಸ್ಕೊಳ್ತಾ ಇದ್ದಾನೆ. ಸೊ ನಾವೇನು ಹೇಳ್ತೀವಿ ಅದನ್ನು ಹಾಕ್ಕೊಡ್ತಾರೆ ಅವರು. ಯಾವುದಕ್ಕೂ ಕಾಸ್ಟ್ ಇಲ್ಲ, ಎಲ್ಲ ಅವರೇ ಪೇ ಮಾಡಿರ್ತಾರೆ. ಎಲ್ಲ ನಮಗಿದೆಲ್ಲ ಫ್ರೀ, ನಾವು ಯಾವುದಕ್ಕೂ ಪೇ ಮಾಡೋ ಹಂಗಿರಲ್ಲ. ಸೊ ಹಾಗಾಗಿ ನಾವು ಆ್ಯಕ್ಚುಲಿ ಏನೇ ನಾವು ಮನೆಗೆ ಎಲೆಕ್ಟ್ರಿಕ್ ಐಟಮ್ಸ್ ತೊಗೊಂಡು ಪೈಶೋರೂಮಲ್ಲೇ ತೊಗೊಳ್ಳೋದು. ಈ ಥರ ಲಕ್ಕಿ ಡ್ರಾದ ಕೂಪನ್ಸ್ ಬಂದಾಗ ನಾವು ಅಟೆಂಡ್ ಮಾಡೇ ಮಾಡ್ತೀವಿ. ಒಂಥರ ಮಕ್ಳಿಗೂ ಖುಷಿ ಕೊಡುತ್ತೆ, ಮತ್ತು ನಮಗೂ 3 ಹೊತ್ತು ಮನೆಯಲ್ಲೇ ಇರ್ತೀವಲ್ಲ, ಬೋರ್ ಆಗೋದು. ಎಲ್ಲಾರ ಒಂದು ಔಟಿಂಗ್ ಹೋಗೋಕ್ಕೂ ದುಡ್ಡು ಬೇಕು. ಸೊ ಈ ಥರ ಹೋದರೆ ಅಷ್ಟೇನು ದುಡ್ಡು ಖರ್ಚಾಗಲ್ಲ. ಎಲ್ಲ ಥರ ಆ್ಯಕ್ಟಿವಿಟೀಸ್ ಇರುತ್ತಲ್ಲ ಅಲ್ಲೇ, ಅದನ್ನೇ ತೋರಿಸಿ ಮಕ್ಳಿಗೆಲ್ಲ ಎಂಜಾಯ್ ಮಾಡಿಸ್ಕೊಂಡು ಬರ್ತೀವಿ. ಸೊ ಇವಾಗ ನನ್ನ ಮಗ ಡೈನೋಸರ್ ಹಾಕಿಸ್ಕೊಳ್ತಾ ಇದ್ದಾನೆ, ತುಂಬ ಚೆನ್ನಾಗಿ ನನ್ನ ಮಗ ಡೈನೋಸರ್ ಹಾಕಿಸ್ಕೊಂಡಿದ್ದಾನೆ. ತುಂಬಾ ಚೆನ್ನಾಗಿ ಮಾಡಿಕೊಟ್ರು ಡೈನೋಸರು. ನನಗೂ ಖುಷಿ ಆಯಿತು, ನನ್ನ ಮಗಳಿಗೂ ಅದು ಸಿಕ್ಕಾಪಟ್ಟೆ ಖುಷಿ ಆಯಿತು. ಇವಾಗ ನನ್ನ ಮಗಳು ಸ್ಕೆಚಸ್ ಮಾಡಿಸ್ಕೊಳ್ಳೋಕೆ ಕೂತಿದ್ದಾಳೆ. ಇವ್ರು ಹೇಗೆ ಅಂದರೆ ಡಿಟ್ಟೋ ನಮ್ಮ ಮುಖ ಹೇಗಿರುತ್ತೆ ಹಾಗೆ ಸ್ಕೆಚ್ ಮಾಡಿಕೊಡಲ್ಲ, ಅಂದರೆ ರ್ಯಾಂಡಮಾಗಿ ಮಾಡಿಕೊಡ್ತಾರೆ. ಅಂದರೆ ಹುಡುಗಿರ್ದೆಲ್ಲ ಒಂದೇ ಥರ ಮುಖ, ಹುಡುಗರದೆಲ್ಲ ಒಂದೇ ಥರ ಮುಖ. ಒಂದು ಪಿಕ್ಚರ್ ಅವ್ರಿಗೆ ಇದಾಗಿರುತ್ತೆ, ಅದನ್ನೇ ಅಂದರೆ ಸೇವ್ ಆಗಿ ಕಾಪಿ ಮಾಡ್ತಾರೆ ಅಂತಾರಲ್ಲ, ಆ ಥರ ಮಾಡ್ತಾರೆ ಅಷ್ಟೇ. ಸ್ವಲ್ಪನೂ ಡಿಫ್ರೆನ್ಸ್ ಏನು ಮಾಡೋದಿಲ್ಲ. ಇರಲಿ, ಒಂದು ಎಕ್ಸ್ಪೀರಿಯೆನ್ಸ್ ಆಗಲಿ ಅಂತ ನಾನು ಕೂತ್ಕೊಂಡೆ. ಏನೋ ಬೇರೆ ಬರೀತಾರೆ ಅಂತ ಇಲ್ಲ, ಇಬ್ಬರದು ಒಂದೇ ಥರ ಇತ್ತು ಫೇಸು. ಶೇಪ್ ಎಲ್ಲ ಒಂಚೂರು ಚೇಂಜ್ ಮಾಡ್ತಾರೆ ಅಷ್ಟೇ ಅವರು. ಸೊ ಹೋಗಿದ್ದಕ್ಕೆ ನಮಗೂ ಒಂದು ಏನಾರ ಬೇಕಲ್ವ ಎಕ್ಸ್ಪೀರಿಯೆನ್ಸ್ ಅಂದ್ಬಿಟ್ಟು ನಾನು ಮಾಡಿಸ್ಕೊಂಡೆ. ಸ್ಕೆಚಸ್ ಮಾಡಿಸ್ಕೊಂಡೆ, ಹಾಗೆ ನಾನು ಹ್ಯಾಂಡ್ ಪೇಂಟಿಂಗು ಮಾಡಿಸ್ಕೊಂಡೆ. ನನಗೂ ತುಂಬಾ ಖುಷಿ ಆಯಿತು. ಸೊ ಸಮ್ಮರ್ ಹಾಲಿಡೇ ಇರೋದ್ರಿಂದ ಈ ಮಕ್ಕಳನ್ನ ಸುಧಾರಿಸೋದು ತುಂಬ ಕಷ್ಟ. ನಿಮ್ಗೇನಾರು ಈ ಥರ ಈವೆಂಟ್ಸ್ಗಳಿಗೆ ಕರೆದ್ರೆ ದಯವಿಟ್ಟು ಮಕ್ಳನ್ನ ಕರ್ಕೊಂಡು ಹೋಗಿ ಒಂದು ರೌಂಡ್ ಹಾಕಿ ಬಂದಂಗೆ ಆಗುತ್ತೆ. ಇಲ್ಲಾಂದರೆ ಅಲ್ಲಿ ಕರ್ಕೊಂಡೋಗು ಇಲ್ಲಿ ಕರ್ಕೊಂಡೋಗು ಅಂತಾರೆ, ಬಟ್ ಎಲ್ಲಿ ಹೋದ್ರೂ ದುಡ್ಡು ಎಷ್ಟಿದ್ರೂ ಸಾಕಾಗಲ್ಲ. ಸೊ ಈ ಥರದ್ದಿದ್ರೆ ಒಂದು ಎಂಟರ್ಟೈನ್ಮೆಂಟ್. ಹಾಗೆ ಇದೆಲ್ಲ ಫ್ರೀ ಆಫ್ ಕಾಸ್ಟ್, ನಾವೇನು ಪೇ ಮಾಡೋಂಗಿರಲ್ಲ, ಎಲ್ಲ ಅವರೇ ಪೇ ಮಾಡಿರ್ತಾರೆ. ನಾವೇನಿದ್ರು ಅದನ್ನೆಲ್ಲ ನಮ್ಗೇನು ಬೇಕು ಅದನ್ನೆಲ್ಲ ಮಾಡಿಸ್ಕೊಂಡು ಬರ್ಬೋದು. ಹ್ಯಾಂಡ್ ಪೇಂಟಿಂಗು, ಸ್ಕೆಚಸ್ಸು, ಮತ್ತು ಚಾಕ್ಲೇಟ್ಸು, ಮತ್ತು ರಿಟರ್ನ್ ಗಿಫ್ಟ್ ಥರ ಅಂದರೆ ಕಾಂಪ್ಲಿಮೆಂಟ್ರಿಯಾಗಿ ಪಿಲ್ಲೋಸ್ ಎಲ್ಲ ಕೊಟ್ಟರು. ಎಲ್ಲನೂ ನಮಗೆ ಬೆನಿಫಿಟ್ ಅಲ್ವಾ, ಏನು ಲಾಸ್ ಅಂತ ಅನಿಸಲ್ಲ. ಸೊ ಹಾಗಾಗಿ ಈ ಥರದ್ದೇನಾರು ಇವೆಂಟ್ಸ್ಗಳಿಗೆ ನಿಮ್ಮನ್ನ ಯಾರು ಇನ್ವೈಟ್ ಮಾಡಿದ್ರೆ ಮಿಸ್ ಮಾಡದೆ ಹೋಗಿ. ಯಾಕೆ ಅಂದರೆ ಸಮ್ಮರ್ ಹಾಲಿಡೇ ಆಗಿರೋದ್ರಿಂದ ಮಕ್ಕಳಿಗೆ ಒಂದು ಚೇಂಜಸ್ ಸಿಗತ್ತೆ. ಇವಾಗ ನಾನು ಹೋಗಿ ಹ್ಯಾಂಡ್ ಪೇಂಟಿಂಗ್ ಮಾಡಿಸ್ಕೊಳ್ತಾ ಇದ್ದೀನಿ. ನನ್ನ ಮಗಳು ಅಮ್ಮ ನೀನು ಮಾಡಿಸ್ಕೊಳಮ್ಮ, ಫ್ರೀಯಾಗಿ ತಾನೇ ಮಾಡೋದು ಅಂದ್ರೆ ಸರಿ ಆಯಿತು ಅಂದ್ಬಿಟ್ಟು ನಾನು ಕೂತೆ. ನನಗೇನೋ ಇದರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ, ಬಟ್ ನನ್ನ ಮಗಳು ಅಮ್ಮ ಫ್ರೀಯಾಗಿ ತಾನೇ ಮಾಡೋದು, ಮಾಡಿಸ್ಕೊಮ್ಮ ನೀನು ಅಂದ್ಲು. ಸರಿ ಮಗಳಿಗೆ ಖುಷಿ ಆಗಲಿ ಅಂದ್ಬಿಟ್ಟು ನಾನು ಹಾಕಿಸ್ಕೊಂಡೆ. ನನ್ನ ಮಗ ಡೈನೋಸರ್ ನೋಡಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ. ನನ್ನ ಮಗಳು ಬಟರ್ಫ್ಲೈ ಹಾಕಿಸ್ಕೊಂಡ್ಲು, ನಾನು ಈ ಬಟರ್ಫ್ಲೈ ಹಾಕಿಸ್ಕೊಂಡೆ. ಅದು ನನ್ನ ಮಗಳೇ ಸಜೆಷನ್ ಮಾಡಿದ್ದು, ಅಮ್ಮ ನೀನು ಈ ಕಲರ್ ಹಾಕಿಸ್ಕೊ ಅಂತ. ಸರಿ ಸ್ನ್ಯಾಕ್ಸ್ಗೆ ಕೂಪನ್ ಕೊಟ್ಟಿದ್ರು. ನನ್ನ ಮಗಳಿಗೆ ಹೇಳಿದೆ, ಅಂದರೆ 4 ಜನ, ನಾವು ಫಸ್ಟೇ ಹೇಳಿರಬೇಕು ಎಷ್ಟು ಮೆಂಬರ್ಸ್ ಬರ್ತೀರಾ ಅಂತ. ನಾವು 4 ಜನ ಅಂದಿದ್ವಿ, 4 ಕೂಪನ್ ಕೊಟ್ಟಿದ್ರು. ನನ್ನ ಮಗಳು 2 ಕೂಪನ್ಗೆ ತಗೊಳ್ಳೋಣ ಅಮ್ಮ, ಆಮೇಲೆ 2 ಕೂಪನ್ಗೆ ತಗೊಳ್ಳೋಣ ಅಂದ್ಬಿಟ್ಟು ಸಮೋಸ, ಜಾಮೂನು ಮತ್ತು ಇದಂತ ನಿಂಬೆ ಹಣ್ಣಿನ ಜ್ಯೂಸ್ ಥರ ಇತ್ತು. ಸೊ ಅದನ್ನು ತೊಗೊಂಡ್ವಿ. ಸ್ನ್ಯಾಕ್ಸ್ ಅಷ್ಟೇ ಇದ್ದಿದ್ದು. ಸ್ನ್ಯಾಕ್ಸ್ ಅಂದಮೇಲೆ ಸಮೋಸನೇ ಕೊಡೋದು ಆ್ಯಸ್ ಯೂಶ್ವಲ್ ಎಲ್ಲ ಕಡೆ. ಸರಿ ತೊಗೊಂಡೋಗಿ ಮಕ್ಳಿಗೆ ತಿನ್ಸೋಣ, ಪ್ರೋಗ್ರಾಮ್ ನಡೀತಾ ಇರುತ್ತೆ ಅದ್ರ ಪಾಡ್ಗದು ಅಂದ್ಬಿಟ್ಟು ಹಾಕಿಸ್ಕೊಂಡೆ. ನನ್ನ ಮಗ ಅಂತೂ ಇವಾಗ ಮೋಟು ಪತ್ಲು ನೋಡ್ಬಿಟ್ಟು ಸಮೋಸ ಅಂದರೆ ಸಾಕು, ಒಳ್ಳೆ ಊಟ ತಿಂದಂಗೆ ತಿಂತಾನೆ. ಅವ್ನಿಗೆ ಅಷ್ಟು ಖುಷಿ ಆಗ್ಬಿಟ್ಟಿದೆ ಈ ನಡುವೆ ಅಂತೂ. ಆದರೆ ಸಮೋಸ ತಿಂದರೆ ಏನೋ ಶಕ್ತಿ ಬರುತ್ತೆ ಅನ್ನೋ ಥರ ಮೋಟು ಪತ್ಲನ್ನು ನೋಡ್ಬಿಟ್ಟು ಇವಾಗ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. ಬಾಲ್ಗಳಲ್ಲಿ ನಂಬರ್ಸ್ಗಳು ಹಾಕಿರ್ತಾರೆ ಬಿಂದಿಗೆ ಒಳಗೆ, ಅದನ್ನು ತೆಗಿತಾರೆ. ಆ ನಂಬರ್ಗಳು ನಮ್ಮ ಲಾಟ್ರಿನಲ್ಲಿ ಇದ್ದರೆ ನಮಗೆ ಅದು ಹೊಡೆಯುತ್ತೆ. ಇಷ್ಟರಿಂದ ಇಷ್ಟು ಅಂದರೆ ಇವಾಗ 10ಇಂದ 20ವರೆಗೂ ಇದ್ದರೆ ಅದರೊಳಗಿರೋ ನಂಬರ್ ನಿಮ್ಮ ಹತ್ರ ಇದ್ದರೆ ನಿಮ್ಮ ಲಾಟ್ರಿನಲ್ಲಿ ನಿಮಗೆ ಆ ಕೂಪನ್ ಹೊಡೆಯುತ್ತೆ. ಅಂದರೆ 50,000 ಪಾಯಿಂಟ್ಸು, 1000 ಪಾಯಿಂಟ್ಸು, 10,000 ಪಾಯಿಂಟ್ಸು, ಈ ಥರ ರುಪೀಸ್ ಅಲ್ಲ ಪಾಯಿಂಟ್ಸ್ ಲೆಕ್ಕದಲ್ಲಿ ಕೊಡ್ತಾರೆ. ಅದನ್ನು ನೀವು ಕನ್ವರ್ಟ್ ಮಾಡಿಕೊಂಡು ರುಪೀಸಲ್ಲಿ ಮಾಡ್ಕೋಬೇಕಂದ್ರೆ ಇವಾಗ 50,000 ಪಾಯಿಂಟ್ಸ್ ಅಂದ ತಕ್ಷಣ ನಿಮಗೆ 50,000 ಅಮೌಂಟ್ ಬರುತ್ತೆ ಅಂತ ಅಲ್ಲ, ಇಲ್ಲ 50,000 ಪ್ರಾಡಕ್ಟ್ ನೀವು ತಗೊಳ್ಬೋದು, ಅಷ್ಟು ವ್ಯಾಲ್ಯೂಯಬಲ್ದು ಅಂತಲೂ ಅಲ್ಲ. ನಮಗೆ ಹೊಡೆದಿದ್ದು ಲಾಸ್ಟಲ್ಲಿ ಬಂದು 2000 ಪಾಯಿಂಟ್ಸ್ ಹೊಡಿತು. 2000 ಪಾಯಿಂಟ್ಸ್ ಅಂದರೆ ನಮಗೆ 500 ರೂಪೀಸ್ ಓಚರ್ ಸಿಗುತ್ತೆ. ಅಂದರೆ 500 ರೂಪೀಸ್ಗೆ ಏನಾರು ನೀವು ಪೈ ಶೋರೂಮಲ್ಲಿ ಶಾಪಿಂಗ್ ಮಾಡ್ಬೋದು. ಇಲ್ಲ ಎಕ್ಸ್ಟ್ರಾ ನಿಮ್ಮ ಹತ್ರ ಅಮೌಂಟ್ ಇದ್ದರೆ ಹಾಕ್ಕೊಂಡು 500 ರೂಪಾಯಿ ಅವ್ರ ಕಡೆಯಿಂದ ಹಾಕಿ ನೀವು ಪ್ರಾಡಕ್ಟ್ನ ಏನಾದ್ರು ತೊಗೋಬೋದು. ಬೇಡ ಅಂದರೆ ಪಾಯಿಂಟ್ಸ್ ನಮ್ಮ ಅಕೌಂಟಲ್ಲಿ ಹಾಗೆ ಇರುತ್ತೆ, ನಾವು ನೆಕ್ಸ್ಟ್ ಟೈಮ್ ಶಾಪಿಂಗ್ ಮಾಡ್ಕೋಬೋದು ಆ ಥರ. ಸೊ ಅದು ಬಂದು ಶೋ 50,000 ಪಾರು. ಹಾಗೆ ಮೈಕಲ್ಲೂ ಹೇಳ್ತಾ ಇರ್ತಾರೆ, ಇನ್ ಕೇಸ್ ಕನ್ಫ್ಯೂಸ್ ಆಗಬಾರ್ದು ಅಂತ LED ನಲ್ಲೂ ಶೋ ಮಾಡ್ತಾ ಇರ್ತಾರೆ.
ಫ್ರೆಂಡ್ಸ್ ಕಾಂಪ್ಲಿಮೆಂಟ್ರಿಗೆ ಪಿಲ್ಲೋಸ್ ಕೊಟ್ಟಿದ್ದಾರೆ. ನನ್ನ ಮಗಳಿಗೊಂದು ಸಿಕ್ಬಿಟ್ಟಿದೆ, ಖುಷಿ ಆಗ್ಬಿಟ್ಟಿದೆ ಅವಳಿಗೆ. ಓಕೆ, ಸೊ ನಾನು ಟ್ಯಾಟೋ ಹಾಕ್ಸ್ಕೊಂಡಿದ್ದೀನಿ. ನಾನು ನನ್ನ ಮಗಳು ನನ್ನ ಮಗ 3 ಜನ ಹಾಕಿಸ್ಕೊಂಡಿದ್ದೀವಿ. ಆಮೇಲೆ ಫೋಟೋನು ಮಾಡಿಸ್ಕೊಂಡಿದ್ದೀವಿ. ಸಿಕ್ತು 4 ಎತ್ಕೊಂಡ ನೀನು? ಇಲ್ಲ, ಅವರೇ ಎತ್ಕೊಟ್ರಿ, ಇನ್ನೊಂದು ಸ್ವಲ್ಪ ಎತ್ಕೊಟ್ರಿ ಅಂದೆ. ನೋಡಿ, ಕಾಂಪ್ಲಿಮೆಂಟ್ರಿ ಆಗಿ ಪಿಲ್ಲೋಸ್ ಕೊಟ್ಟಿದ್ದಾರೆ, ಮತ್ತೆ ಡ್ರಾಯಿಂಗ್ ಬುಕ್ಸ್ ಕೊಟ್ಟಿದ್ದಾರೆ, ಕ್ರಾಯಾನ್ಸ್ ಅವ್ರು ನೋಡಿ ಈ ಕಡೆ ಹೋಗ್ಲಿ. ಚಾಕ್ಲೇಟ್ಸ್ ಬ್ಯಾಕ್ ಟು ಮೆಟ್ರೋ. ಸೊ ಟ್ಯಾಟೂಸು ಮತ್ತು ಸ್ಕೆಚಸ್ಸು, ಆಮೇಲೆ ಸ್ನ್ಯಾಕ್ಸು, ಎಕ್ಸ್ಟ್ರಾ ಕೊಟ್ಟರು, ಸಮೋಸಾಸು. ನನಗಂತೂ ಆಡಿಯೋ ಕೊಟ್ಟಿದ್ರೆ ನಾ ಬೇಡ 2 ಸಾಕು ತಂದಿದ್ದೀನಿ. ನಿನಗೆ ರೆಕ್ಕೆ ಫುಲ್ ಆ ಕಡೆ ಇರ್ತಿದ್ದಾರೆ. ಅಂತೂ ಇಂತೂ ಫೈನಲಿ ನಾನು ಇಯರಿಂಗ್ಸ್ ಇಲ್ಲದೆ ಪ್ರೋಗ್ರಾಮ್ ಮುಗಿಸ್ಕೊಂಡು ಬಂದೆ. ಏನು ಮಾಡೋಕ್ಕಾಗುತ್ತೆ. ನೋಡಿ ಗಾಯ್ಸ್, ಟ್ಯಾಟೋ ಹಾಕ್ಸ್ಕೊಂಡಿದ್ದೀನಿ. ನಿಂದ ಡಾರ್ಕ್ ಗ್ರೀನು, ನಂದು ಲೈಟ್ ಗ್ರೀನಾ? ಬ್ಲೂ. ನಾನು ಆ ಕಲರ್ ಕೇಳಿದೆ. ಚಾಕ್ಲೇಟ್ಸು, ಕಾಫಿ ಬೈಟ್ 2, ಮಾಮೂಲಿ ಚಿಕ್ಕವು 2 ಚಾಕ್ಲೇಟ್, 2 ಕ್ರಾಯನ್ಸ್ ಬಾಕ್ಸು, 2 ಕ್ರಾಯನ್ಸ್ ಬುಕ್ಕು, ಮತ್ತು ಇಲ್ಲಿ ನೋಡಿ ಸ್ಟಿಕ್ಕರಿಂಗ್ ಅಲ್ಲ, ಸ್ಕೆಚಸ್ಸು. ನಂದು ಅವಳದು ಫೇಸ್ ಮಾಡ್ತೀವಿ ಅಂದ್ಬಿಟ್ಟು ಮಾಡ್ಕೊಟ್ಟಿದ್ದಾರೆ. ಹ್ಞೂ, ತೋರ್ಸಪ್ಪ ಸ್ಕೆಚಸ್. ಇಬ್ರದ್ದು ಅದೇ ಥರ ಇದೆ. ನನ್ಗೆ ಪಿಂಕ್ ಲಿಪ್ಟಿಕ್ ಹಾಕೋರು, ಅವಳಿಗೆ ರೆಡ್ ಲಿಪ್ಟಿಕ್ ಹಾಕೋರು ಅಷ್ಟೇ. ಪ್ರತೀಕ್ಷಾ ನೇತ್ರ. ಹೌದಮ್ಮ, ಹೋಗಿ ಬಂದ್ರಾ? ಎಲ್ಲೋಗಿದ್ರೆ? ಏನೇನ್ ಹಾಕಿಸ್ಕೊಂಡ್ರಿ ನೀವು? ತೋರ್ಸಿ, ನೀವೇನ್ ಹಾಕಿಸ್ಕೊಂಡ್ರಿ? ಏನಾದ್ರ ಹೆಸರು? ಡೈನಾಸಾರ್. ನಾವು ಬಟರ್ಫ್ಲೈ ಹಾಕಿಸ್ಕೊಂಡಿದ್ದೀವಿ. ನಾನು ಗ್ರೀನ್ ಬಟರ್ಫ್ಲೈ ಹಾಕಿಸ್ಕೊಂಡಿದ್ದೀವಿ. ಯಾರು ಎಂತ ಲೈಟ್ ಬ್ಲೂ, ಸ್ಕೈ ಬ್ಲೂ ಹಾಕಿಸ್ಕೊಂಡಿದ್ದೀವಿ. ಗ್ಲಿಟರ್ ಹಾಕಿದ್ರು ನೋಡ್ರಿ ಡ್ರಾಯಿಂಗ್ ಬುಕ್. ಅವಳಿಗೊಂದು ಕೊಡು, ನಿನ್ಗೊಂದು ಅವಳಿಗೊಂದು ಕೊಟ್ಟಿರೋದು. ಅಪ್ಪ ನೋಡಿ ಕಮೆಂಟ್ ಮಾಡ್ತಾ ಇದ್ದಾರೆ ಫೋಟೋ ಬಗ್ಗೆ. ನೋಡಿ, ಅವ್ನು ಡ್ರಾಯಿಂಗ್ ಬಿಟ್ಟಿದ್ದಾನೆ, ಅವ್ನ ಕಲೆ ಮೇಲೆ ಏನಿಲ್ಲ, ಬಟ್ 2 ಒಂದೇ ತರನೇ ಐತೆ. ನೋಡಿ, 2 ಒಂದೇ ತರ ಐತೆ. ಏನಾದ್ರೂ ಡಿಫ್ರೆನ್ಸ್ ಇದೆಯಾ? ಹೆಸರು ಒಂದು ಡಿಫ್ರೆನ್ಸ್ ಐತೆ, ಇದೊಂದು ಹೆಸರು. ಆ ಅಮ್ಮನ ಹೇರ್ ಸ್ಟೈಲ್ ನೋಡಿ ಹೆಂಗೈತೆ, ಈ ಅಮ್ಮನ ಹೇರ್ ಸ್ಟೈಲ್ ನೋಡಿ ಒಂದೇ ತರ. ಹೆಂಗ್ ಬಂದದ್ದು ಸಾಧ್ಯ? ಟ್ರೇಸ್ ಮಾಡೋರು ಅಂತಾರ. ಇಲ್ಲಿ ನೋಡಿ, ಈ ಲಿಫ್ಟಿಕ್ ಕಲರ್ ಚೇಂಜ್ ಮಾಡೋರೆ, ಈ ಲಿಫ್ಟಿಕ್ ಕಲರ್ ಚೇಂಜ್ ಮಾಡೋರೆ. ಈ ಸೋಡ್ನ ಮೇಲಿರೋ ಸೋಡು ಒಂದೇ ಇದೆ, ಇಲ್ಲಿ ಮೇಲಿರೋ ಸೋಡು ಒಂದೇ ಇದೆ. ಏನೋ ಆಮೇಲೆ ಈ ಗದ್ದ 2 ಒಂದೇ ತರ ಏನಿದೆ? ನೆಕ್ಲೆಸ್ ತರ ಬಿಟ್ಟಾರೆ, ಕಲರ್ ನೆಕ್ಲೆಸ್ ನ. ಇಲ್ಲಿ ನೋಡಿ, ಯಾವ ಡ್ರೆಸ್ ಅಂತ ಹೆಂಗ್ ಕಂಡಿದ್ದೀವಿ? ಆ ಡ್ರೆಸ್ ಕಲರ್ ನಿನ್ಗೆ ನಿಂಗೆಲ್ಲ ವೇಸ್ಟ್ ಮಾಡ್ಕೊಂಡು ಕುತ್ಕೊಳ್ತಾರೆ ಅಷ್ಟಕ್ಕೆ. ಇಲ್ಲಿ ನಾನು ಬ್ಲೂ ಕಲರ್ ಹಾಕಿದ್ದೇನಲ್ವಾ, ಇದು ಅಮ್ಮ ಪರ್ಪಲ್ ಕಲರ್ ಡ್ರೆಸ್ ಹಾಕೊಂಡಿತ್ತು. ಸಾಕಾಗಿದೆ ಗಾಯ್ಸ್, ಮಲಗಬೇಕು, ಬೇಗ ಹೇಳ್ಬೇಕು. ಯಾಕ್ರಿ ಏನ್ ಕನ್ಫ್ಯೂಷನ್ ಇದೆ? ಯಾರು ಏನಿದು ಅಂತ ಗೊತ್ತಾಯ್ತು. ನಾನ್ ಮೂಗ್ಬಿಟ್ಟು ಚುಚ್ಚಿಸ್ಕೊಂಡಿರ್ಲಿಲ್ಲ ಅಂದ್ರೆ ಇದಿರ್ತಾನೆ ಇರ್ಲಿಲ್ಲ. ಚುಚ್ಚಿದಾರ ಕರ್ಕೊಂಡಾಗಿ. ಏನ್ ಸ್ಟೈಲ್ ಒಂದೇ ತರ 2 ಹೆಣ್ಮಕ್ಳಿಗೆ ಹೆಂಗ್ ಬಂದ ಅಂತ ಯೋಚನೆ ಮಾಡ್ತಾ ಅದ್ರಲ್ಲಿ ಇವಳು ಯೋಚನೆ ಮಾಡೋ ತರ ಬಿಟ್ಟವ್ರೆ ಬ್ರೈನಿಂದ. ನಮ್ಮಮ್ಮಂಗ್ ಬ್ರೈನ್ ಇಲ್ಲ ಗೈಸ್, ತಡಿ ಗೈಸ್, ನಮ್ಮಮ್ಮಂಗ್ ಬ್ರೈನ್ ಇಲ್ಲ. ಇವಳು ಅಮ್ಮ UI, ನಾನು AI. ಸೊ ಗಾಯ್ಸ್, ನನ್ನ ಮಗಳು 3,000 ರೂಪಾಯಿ ಇದು ಪಿಲ್ಲೋಸ್ ಅಂತ ತೋರಿಸ್ತಾ ಇದ್ದಾಳೆ. MRPನ, ಅದು ನಿಜಾನ ಸುಳ್ಳೋ ಗೊತ್ತಿಲ್ಲ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಬಾಯ್ ಬಾಯ್.